ಹರ್ ಮಹಾದೇವ್ ಡೇ 10 ಆಫ್ ಕಾಂಪಿಟೇಷನ್ ಸೀರೀಸ್. ಬೆಳಗ್ಗೆ ರೆಡಿಯಾಗಿ ಹೊರಟೆ ಜಿಮ್ ಕಡೆ. ಈ ನಾಯಿಗಳು ಕಾಟ ಗುರು ಅರ್ಥ ಏನು ಒಂದೊಂದು ದಿನ ಬಿಟ್ಟು ಒಂದು ದಿನ ಬೊಗಳುತ್ತಾ ಇರ್ತವೆ. ಆಮೇಲೆ ಥ್ರೆಡ್ಮಿಲ್ ಮಾಡ್ಕೊಂಡು 20 ಮಿನಿಟ್ಸ್ ಆಮೇಲೆ ಖರಾಬ್ ಸೈಡ್ಸು ಆ್ಯಪ್ಸು ಡಿಫ್ರೆಂಟಾಗಿ ಮಾಡಿದೆ. ಇವತ್ತು ಒಂದು ಸ್ವಲ್ಪ ಚೇಂಜ್ ಇರಲಿ ಎಂದು ಸೈಡ್ಸ್ ಆ್ಯಪ್ಸು ಮುಗಿಸ್ಕೊಂಡೆ. ಆಮೇಲೆ ರೋಪಲ್ಲಿ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಫಸ್ಟ್ ಮೀಲ್ ಇವತ್ತು ಲೋ ಕಪ್ಸು 30 ಗ್ರಾಮ್ ಓಟ್ಸು 50 ಗ್ರಾಮ್ ವೇ ಪ್ರೋಟೀನ್ ಒಂದು ಆಪಲ್ ತಗೊಂಡೆ. ಸಖತ್ತಾಗಿತ್ತು ತಿಂದು. ನೆಕ್ಸ್ಟು ಎಗ್ಗು ಮತ್ತು ಚಿಕನನ್ನು ರೆಡಿ ಮಾಡ್ಕೊಂಡೆ. ಸೆಕೆಂಡ್ ಮೀಲ್ ರೆಡಿ ಮಾಡ್ಕೊಂಡೆ. 100 ಗ್ರಾಮ್ ರೈಸ್ ಇವತ್ತು ಲೋ ಕಾರ್ಬ್ಸು. 100 ಗ್ರಾಮ್ ರೈಸ್, 100 ಗ್ರಾಮ್ ಚಿಕನ್, 2 ಎಗ್ ವೈಟ್ಸ್, 50 ಗ್ರಾಮ್ ಕ್ಯಾಪ್ಸಿಕಮ್. ಇದು ನನ್ನ ಸೆಕೆಂಡ್ ಮೀಲ್ ಮುಗಿಸ್ಕೊಂಡೆ. ಆಮೇಲೆ ಸ್ವಲ್ಪ ವರ್ಕ್ ಏನಪ್ಪ ಅಂದರೆ ಡಯಟ್ ಪ್ಲಾನ್ ರೆಡಿ ಮಾಡ್ಕಿತ್ತು. ನನ್ನ ಕ್ಲೈಂಟ್ಸ್ ಎಲ್ಲ ಡಯಟ್ ಪ್ಲಾನ್ ರೆಡಿ ಮಾಡಿ ಸ್ವಲ್ಪ ಹೊರಗಡೆ ಹೋಗಿ ಬಂದು ಮತ್ತೆ ಥರ್ಡ್ ಮೀಲ್ಗೆ 100 ಗ್ರಾಮ್ ಚಿಕನ್, 100 ಗ್ರಾಮ್ ರೈಸ್, 2 ಎಗ್ ವೈಟ್ಸ್, 50 ಗ್ರಾಮ್ ಕ್ಯಾಪ್ಸಿಕಮ್. ಥರ್ಡ್ ಮೀಲ್ ತಿಂದು ಪೇ ವರ್ಕೌಟ್ ಕೊಡ್ಕೊಂಡು ನಾವು ಹೊರಟೆ ಜಿಮ್ ಕಡೆ. ಇವತ್ತು ಲೆಗ್ಗು ಮತ್ತು ಶೋಲ್ಡರ್ ವರ್ಕೌಟು ಫಸ್ಟು ಸ್ಕ್ವಾಟ್ಸ್ನ ಸ್ಟಾರ್ಟ್ ಮಾಡ್ಕೊಂಡೆ. ಎಲ್ಲ ಆಲ್ಟರ್ನೇಟ್ ವರ್ಕೌಟ್ ಇರೋದ್ರಿಂದ ಚೆನ್ನಾಗಿ ಪುಷ್ ಆಗ್ತಾಯಿತ್ತು. ಕಾರ್ಬ್ಸ್ ಇರೋದ್ರಿಂದ ನೋಡಿ ವರ್ಕೌಟ್ ಮಾಡ್ತಿದ್ದೆ, ಸಖತ್ತಾಗಿ ವರ್ಕೌಟ್ ಮಾಡ್ತಾಯಿದ್ದೀನಿ ಇವಾಗ. ಸುಸ್ತು ಅನ್ಸಲ್ಲ ಜಾಸ್ತಿ. ಎಲ್ಲ ವರ್ಕೌಟು ಮುಗಿಸ್ಕೊಂಡೆ. ಮೇಯ್ನು ಜೀರೋ ಕಾರ್ಬ್ಸ್ ಇದ್ದಾಗ ಹೆವಿ ವರ್ಕೌಟ್ ಮಾಡೋಕ್ಕಾಗಲ್ಲ. ಇವತ್ತು ಸ್ವಲ್ಪ ಹೆವಿ ವರ್ಕೌಟ್ ಮಾಡ್ತಾಯಿದ್ದೀನಿ. ಎಲ್ಲ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಇವತ್ತು ನೆನ್ನೆ ಕೋರ್ಗ್ ಮಾಡಿದ್ದಿಲ್ವಲ್ಲ, ಇವತ್ತು ಕೋರ್ಗೆ ಖರಾಬ್ ಎಲ್ಲ ಥರದ್ದು ಎಕ್ಸಸೈಸ್ ಮಾಡಿದೆ. ಇವತ್ತು ಏನೇನಿದೆ ಎಲ್ಲ ಡಿಫ್ರೆಂಟಾಗಿ ಮಾಡಿದೆ. ಸರಿಯಾಗಿ ಪುಷ್ ಮಾಡಿ ಲಾಸ್ಟಿಗೆ ಕಂಡೀಷನ್ ನೋಡಿದೆ. ಇವತ್ತು ಶೋಲ್ಡರ್ ಸಖತ್ತಾಗಿ ಇದಾಗಿತ್ತು. ಅಲ್ಲೇ ವೇ ಪ್ರೋಟೀನ್ ಮತ್ತು ಆ್ಯಪಲ್ ಶೇಕರ ಕುಡ್ಕೊಂಡು ರೂಮ್ ಬಂದೆ. ಎಸ್, ಲಾಸ್ಟ್ ಮೀಲು 200 ಗ್ರಾಮ್ ಪಪಾಯ, 100 ಗ್ರಾಮ್ ಚಿಕನ್, 100 ಗ್ರಾಮ್ ರೈಸ್. ಇದು ನನ್ನ ಇವತ್ತಿನ ಲಾಸ್ಟ್ ಮೀಲು. ಇವತ್ತು ಲೋ ಕಾರ್ಬ್ಸ್ ಅಷ್ಟೇ ಇರೋದು. ಸೊ ಫಿನಿಶ್ ಗೈಸ್ ಇವತ್ತಿನ ಡೇ. ಥ್ಯಾಂಕ್ ಯು ಸೋ ಮಚ್.